ಊಟವೇ ಒಳ್ಳೆ ಊಟ ಊಟ ಮಾಡಿಸಿದಲ್ಲ ನೀ ಹೇಗೆ ಬದುಕಿಸಿದ ಹಾಗೆ ಮಾಡಿ ಹಾಗೆ ಮಾಡಿದ್ರೆ ಅಂದ್ರೆ ನಿನ್ನ ಮಗಳನ್ನ ಚಂದ್ರಾಸ್ತಿ ಕೊಟ್ಟು ಮದುವೆ ಮಾಡಿದ ಮದುವೆ ಹೊಗೆ ಊಟ ಒಳ್ಳೆ ಇತಿಹಾಸದಲ್ಲಿಯೋ ಪುರಾಣದಲ್ಲಿಯೋ ಆದರ್ಶ ಪುರುಷರನ್ನು ನಾವು ನೋಡಿದ್ದೇವೆ. ತಂದೆಯ ಬದುಕಿನಲ್ಲಿ ಬದುಕನ್ನು ಅಳವಡಿಸಿಕೊಳ್ಳುತ್ತೇವೆ. ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲಕ ದುರಂದಲ್ಲಿ ತಂದೆಯ ಮಾತನ್ನು ಈಡೇರಿಸುವುದಕ್ಕಾಗಿ ಕಾಡಿಗೆ ಹೋದ ವನವಾಸವನ್ನು ಅನುಭವಿಸಿದ. ಪ್ರಪಂಚದ ಪಾಲಿಗೆ ಮರ್ಯಾದ ಪುರುಷೋತ್ತಮ ಎನ್ನುವ ನಿಮ್ಮ ಮಾತನ್ನು ಈಡೇರಿಸುವುದಕ್ಕಾಗಿ ಕಾಡಿಗೆ ಬರುತ್ತೇನೆ. ಈ ವರ್ಷದ ಆದರ್ಶ ಪುರುಷ ನಾನಾಗ್ತೇನೆ. ಅದಕ್ಕೆ ಅಪ್ಪನೇನ ನೀವೇ ಕೊಡ್ಬೇಕು. ಶ್ರೀರಾಮನಿಗೆ ನೀನೇನು ಎಡ ಏನು ಅವರಲ್ಲಿ ಕುಲ ಏನು ಬರದಂತೆ ಮಾಡಿದೆಯೋ? ಹೌದಾ? ಕೈಯ ಮತ್ತು ಕಾಲಲ್ಲ ಮಗನೇ. ಈಗ ಸರಿಯಾಯ್ತು. ಶ್ರೀಮಂತ ಜೀವ ದುಷ್ಟ ಬುದ್ಧಿ ನನ್ನ ಅಪ್ಪಯ್ಯ ಹೇಳಬೇಕಂತಿಲ್ಲ. ಮಿಗಪಡಿಸಿ ನೇಮಿಸಿದ ಕಾರ್ಯವಿಧಂ
ಇದನ್ನ ಆಜ್ಞಾಪಿಸಿದ್ದು ನಿಮಗೆ ಹೇಳಿದ್ದು ಹಾ. ಹೋಗತ್ತೆ. ಈ ಚಂದ್ರಹಾಸ ಚಂದ್ರಹಾಸ ಮಹಾಹಿತಯ ಮಗೆ ಇತ್ತಾನೆ. ಮಹಾ ಅಹಿತ ಮಹಾಹಿತ ಸವರ್ಣ ದೀರ್ಘ ಸಂಧಿ. ನಿನ್ನ ಸವರ್ಣ ದೀರ್ಘ ಸಂಧಿ ಒಳಗೆ ನಾನು ಬೆನ್ ಸಂಧಿ ಬಂದು ಹೋಯ್ತಲ್ಲ. ಹೋಗಬೇಕು. ಆಮೇಲೆ ಮುಂದೆ ಏನಪ್ಪಯ್ಯ? ಸಾಮಾನ್ಯದವನಲ್ಲ. ಹೋಗಪ್ಪಯ್ಯ. ಮುಂದಕ್ಕೆ ಮಸೀದಿಗೆ ಅರಸಾದ ಪಂ ಇದ ಅರಸಾದ ಪಂ. ಇದನ್ನರಿಯುವುದು ತಿಳಿದುಕೊಳ್ಳುವುದು ಅರಗಿಸಿಕೊಳ್ಳುವುದು ಜೀವಿಸಿ. ತಿಂದಿದ್ದಲ್ಲ ಓದಿದ್ದಲ್ಲ ಆಯ್ತು ವಿಷಯವಲ್ಲ. ಆಯ್ತು. ಹೊತ್ತು ಪಡೆಯದ ಬಂದ ಬಳಿಕ ವಯೋವಿಕ್ರಮಗಳ ನೀರು ಮುಳುತ್ತಿರದೆ ಕೊಡು ವಿಷವು ಬಾಲಕಿಗೆ ಮೋಹಿಸುವಂತೆ ಹೊತ್ತು ಪಡೆಯದ ಬಂದ ಬಳಿಕ ಕುಲಶೀಲ ವಯೋವಿಕ್ರಮಗಳ ನೀರು ಮುಳುತ್ತಿರದೆ ಕೊಡು ವಿಷವ ಅವಳಿಗೂ ತಮ್ಮು ಅವಳು ಬಂದ್ರೆ ಅವಳನ್ನು ನೋಡ್ಕೊಳ್ಳಿಕ್ಕೆ ಜನ ಬೇಕು. ವೈದ್ಯರು ಯಮರಾಜ ಸಹೋದರವರು ಯಮ ಬಂದ್ರೆ ಪ್ರಾಣವನ್ನ ಮಾತ್ರ ಒಯ್ತಾರೋ, ವೈದ್ಯರು ಬಂದ್ರೆ ಹಣವನ್ನ ಪ್ರಾಣವನ್ನ ಎರಡೂ ಒಯ್ತಾರೋ. ಹಣ ಹೊತ್ತು ಪ್ರಾಣ ಬೇಕಲ್ಲ. ತಿರುಗಾಟ ಪಿತ್ತ ಭಾರಿ ಹೇಳುತ್ತೆ. ನಿಮಗೆ ತಿರುಗಾಟ ಮಾಡೋದು ಬಹಳ ಕಷ್ಟ. ವಯಸ್ಸಾಗಿದೆ. ಆದಷ್ಟು ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಮಾಡಿ ಕೇಳುವುದಿಲ್ಲ. ತಿರುಗಾಟಕ್ಕೆ ಹೋಗ್ತೀರಾ ಅಲ್ವಾ? ನನಗೂ ತಿರುಗಾಟಕ್ಕೆ ಹೋಗ್ಬೇಕು ಮಾಡಬೇಕು ಅಂತಿಲ್ವೋ? ಏನು ಮಾಡೋಣ? ಸರಿಯಾಗಿ ತಿರುಗಾಟ ಮಾಡೋರಲ್ಲ ಎಲ್ಲರೂ ಕೂಲಿನಾಗೆ ಆಗಿದ್ದಾರೆ. ಹಾಗಾಗಿ ಇದ್ದಲ್ಲಿ ಸರಿ ಮಾಡಬೇಕು ಅಂತ ನಮ್ಮ ಒಟ್ಟಾಟ. ಹೌದು, ಹಾಗಿದ್ರೆ ತಿರುಗಾಟವೇ ನಮ್ಮಗುದಿಲ್ಲ ಈಗ. ಹೌದಾ? ಈಗ ವಿಶ್ರಾಂತಿ ಬೇಕು. ಬೇಕಾದಾಗ ಕಲ್ಸ್ಕೊಡಿ. ಆಯ್ತು ಆಯ್ತು. ವಿಷಯ
ಚಂದನಾವತಿಗೆ ಸಾಗಿ ಹೋಗಿದಾಗ ಕತ್ತರಿಸಿದ ಎಡಗಾಲ ಬೆರಳನ್ನು ನೋಡಿದವ ನಾನು. ಆವತ್ತು ಬಾಲರ ನಡುವೆ ಸುಧಾಕರನಂತಿರ್ಪೈ ಬಾಲನ್ಯಾಲಯ ಎಂಬುದಾಗಿ ಪುರೋಹಿತರು ಪ್ರಶ್ನೆ ಮಾಡಿದಾಗ ನನ್ನ ಕನಸಿಗೆ ಅವನೇ ಕೊಳ್ಳಿ ಎಂಬ ಕಾರಣಕ್ಕಾಗಿ ಅವನನ್ನ ಕಾಣಿಗಟ್ಟು ಕೊಲ್ಲುವುದಕ್ಕೆ ಮುಂದಾದರೆ ಕಟುಕರು ಮೋಸ ಮಾಡಿದ್ದನ್ನು ಅರಿತು ಚಂದ್ರಾವತಿಯನ್ನು ಸೇರಿ ಆ ಚಂದ್ರಹಾಸನನ್ನು ಮುಗಿಸುವುದಕ್ಕೆ ಮುಂದಾದರೆ ಇಲ್ಲೂ ವಿಧಿಯ ಆಟವೇ ಮೇಲಾಗಿ ಹೋಯಿತೆ. ಬದುಕಿನಲ್ಲಿ ಭಾವಕ್ಕೆ ಬೆಲೆ ಕೊಟ್ಟವನಲ್ಲವೇ ಯಾವ ದೃಷ್ಟ ಬುದ್ಧಿ ಬುದ್ಧಿಯೇ ಚಾಲಕ ಎಂಬುದಾಗಿ ತಿಳಿದು ವ್ಯವಹರಿಸಿದವ ನಾನು. ಹಾಗಿದ್ರೆ ನನ್ನ ಬುದ್ಧಿ ಹೇಗೆ ಸೂಚಿಸಿದೋ ಹಾಗೇ ವ್ಯವಹರಿಸಿದವನ ಬರೆದ ನನ್ನ ಕರದ ದೋಷವೇ ಅಲ್ವೋ ವಿಧಿಯೇ ಅಲ್ವೋ ಶಶಿಹಾಸನ ವಂಚನೆ ಯಾವುದು 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 ಯಾವುದರಿಂದ ಯೋಚಿಸುವುದಲ್ಲ, ಪ್ರಯತ್ನಿಸಬೇಕು. ಈ ಮೊದಲು ನಾನು ನನ್ನ ಮಗನೇ ತಪ್ಪು ಮಾಡಿದನ್ನು ಹೊಡೆದಿರುತ್ತೇನೆ. ಹಾಗಾದ್ರೆ ಅಧಿಕಾರವನ್ನು ಪಡೆಯಲೇಬೇಕು, ಅವನನ್ನ ಶೈವನಿಗಟ್ಟಲೇಬೇಕು. ಹಾಗೊಟ್ಟಿದ್ರೆ ಮುಂದೆಯ ಮಾಡಿ ಮೇಲೆ ಹೇಳು, ಅಪ್ಪಯ್ಯ ಬಂದಿದ್ದಾನೆ ಹೇಳು.
ಯಜಮಾನಿಕೆಯಲ್ಲಿ ಮದುವೆ ಸುಸಮಾನವಾಗಿ ಸಾಧ್ಯವಾಯಿತಪ್ಪ. ನಾನೇನು ಕೊಂಡ್ಕೊಳ್ತೆ. ಹೌದು, ಅಂದ್ರೆ ಯಜಮಾನಿಕೆ. ಮದನ, ಇಷ್ಟು ಎಳೆಯ ವಯಸ್ಸಲ್ಲಿ ಏನಾಯ್ತು? ಮದುವೆ ಕಾರ್ಯಕ್ರಮ ನೀನೇ ಮುಂದಾಗಿ ಮಾಡಿದ್ದಳು. ಹೇಗಾಯ್ತು ಮದುವೆ? ಹೇಳುವುದೇ ಬೇಡ ಅಪ್ಪೆ. ಅಂದ್ರೆ ಬಲ್ಲವರಾಡು ಮಾಡ್ತೀವಿ. ಯಾವುದು? ಆ ಕೂತೋ ನೀ ಕೂತೋ. ನಮ್ಮ ಕರ್ತನ ಬಿಟ್ಟು ಕೆಟ್ಟದು. ನಭೂತೋ ನ ಭವಿಷ್ಯಕ್ಕೆ ನಾಭೂತೋ ನೀಭೂತ ಅಲ್ಲ. ಇದಾಗಲಿಲ್ಲ, ಒಂದಾಗಲಿಕ್ಕಿಲ್ಲ ಎನ್ನುವ ರೀತಿ ಒಳ್ಳೆಯ ವ್ಯವಸ್ಥೆ. ಅಲ್ಲಪ್ಪಯ್ಯ, ಮೊದಲಾಗಿ ಭೂಮ್ಲೋಪಚಾರ ಹೇಗಾಯ್ತು? ಹೇಳುವುದೇ ಬೇಡ. ಅಂದ್ರೆ ಎಷ್ಟು ಯುದ್ಧ ಮಾಡಿದ್ದಾರೋ ಅಷ್ಟೇ ಮಾಡಿದ್ದಾರೆ. ಹೇಳುದೇ ಬೇಡ. ಆಯ್ದಾದ್ರು ಹಾಗಾಗಿದ್ದಲ್ಲ. ಮತ್ತೆ ಎಂತದು ನೀನು ಮಂತ್ರಿಗಳ ಮದುವೆ ಹಾ ದೃಷ್ಟಾಂತ ಬೋಧನ ಹಾ ಇನ್ನೂ ಹೆಚ್ಚಾದದ್ದನ್ನು ಕಾರ್ಯಕ್ರಮಿಸಿದ್ದಾರೆ. ಅಳತೆ ತಪ್ಪಿ ಹೋಯ್ತು. ಹೌದಪ್ಪ. ಓದಿನ ಒಳ್ಳೆದಾಯ್ತು. ಹಾ, ಇನ್ನು ದಾನ ದಕ್ಷಿಣೆ ಕಡಿಮೆ ಮಾಡಲೇಲ್ಲ. ಹೌದಪ್ಪ. ಎಷ್ಟು ಕೊಟ್ಟೆ? ಹೇಗೆ ಕೊಟ್ಟೆ? ಬ್ರಾಹ್ಮಣರ ಬೆನ್ನಿಗೆ ಬಡತನ ಬರುವಷ್ಟು ನಮ್ಮಿಂದ ಕೊಡಲ್ಪಟ್ಟಿದೆ. ಇದೆಂತ ಪ್ರಯೋಗ? ಕರುಣಿ ಪ್ರಯೋಗ. ಓದಿನಲ್ಲಿ ಎಷ್ಟು ಅಭ್ಯಾಸ ಮಾಡಿಬಿಟ್ಟು ಅಲ್ಲಿಗೆ ಸಾಕಾಯ್ತು. ಸ್ವಲ್ಪ ಕಡಿಮೆ ಬಿತ್ತು ಅಂತ ವರ್ತಮಾನ ಬಿತ್ತು. ಕಟ್ಟಿಲ್ಲ ಮದುವೆ ಹೋಗ್ಲಿಕ್ಕೆ ಒಳ್ಳೆ ಎಬ್ಬಿಸಿದ್ದೇನೆ. ಅದರಲ್ಲಿರುವ ಕನಕಗಳನ್ನು ಬ್ರಾಹ್ಮಣರಿಗೆ ಹಂಚಿದ್ದೇನ. ಯಾವಾಗ ಬಿಟ್ಟು ನಿನ್ ಕೆರೆ ಕಮ್ಮು ಬೆನ್ನಿಂದ ಕೊಂಡಿ ಇಟ್ಕೊಂಡು ಬಂದಿದ್ದೆ ನಾನು. ಯಾವತ್ತು ರಾತ್ರಿ ಅವತ್ತು ಬಂದಿದ್ದೆ. ಅವತ್ತಾಯ್ತು. ಅಲ್ಲಿಗಾದ್ರೂ ಸಾಕಾಯ್ತಾ? ಮರ್ಯಾದೆ ಉಳಿತಾ? ಕಡಿಮೆ ಬಿಟ್ಟು ಒಂದು ವರ್ಷವಾದ ಆ ಕಡೆ ಈ ಕಡೆ ಮೇಲೆ ಕೆಳಗೆ ಎಲ್ಲ ನೋಡಿ ವಿಚಾರ ಮಾಡಿದಾಗ ಅರ್ಥ ಆಗಿತ್ತು. ಅದೇ ತಾಮ್ರದ ಪಾತ್ರಕ್ಕೆ ಒಳ್ಳೆ ಬೆಲೆ ಇದೆ. ಒಂದು ಬಿಡದೆ ಎಲ್ಲ ಮಾರಾಟ ಮಾಡಾಕಿದ್ದೆ ನಾನು. ಯಾವಾಗಾದ್ರೂ ಸಾಕಾಯ್ತಾ? ಅದೇ ಸಾಕಾಯ್ತು. ಹಳೆ ತಾಮ್ರಕ್ಕೆ ಒಳ್ಳೆ ಬೆಲೆ ಉಂಟು ಅಂತ ಮಾಡಿದೆ. ಆ, ಈಗಿನ ಯಜಮಾನಿಕೆ ಮದುವೆ ನಾವು ಇದ್ದದ್ದು ಒಳ್ಳೇದಾಯ್ತು. ಎಲ್ಲಾದ್ರೂ ಹಳೆ ಅಪ್ಪ ಅಂತ ನೀವು ಮಾಡ್ಕೊಂಡು ಮಾಡಿದ್ದೆ ನಾವೇ. ಅಲ್ಲ, ಆ ಬಂದೊಮ್ಮೆ ವಿಚಾರ ಮಾಡ್ಕೊಂಡು ತೆಗೆದುಕೊಳ್ಳೋರು ಯಾರಪ್ಪ? ನೀವು ನನಗಿಲ್ವೇನೋ? ಹಾಗಲ್ಲ ಅಪ್ಪಯ್ಯ, ನಿಮ್ಮನ್ನ ತೆಗೆದುಕೊಳ್ಳುವ ಯೋಗ್ಯತೆ ಒಂದು ವ್ಯವಸ್ಥಿತವಾಗಿ ಮದುವೆ ಮಾಡಿದಾಗಿದೆ. ಹೌದಪ್ಪ. ಮಗನೇ, ನಾನು ಇಷ್ಟು ವರ್ಷ ದುಡಿದು ಸಂಪಾದನೆ ಮಾಡಿಟ್ಟೆ ಸಂಪತ್ತಲ್ಲ. ಮಗಳ ಮದುವೆಗೆ ಅಂತ ಬರಿದಾಯ್ತು. ಇನ್ನು ಆಯುಷ್ಯ ಇತ್ತು, ಆರೋಗ್ಯ ಇತ್ತು, ದುಡಿದು ಸಂಪಾದನೆ ಮಾಡಿದೆ. ನಿನ್ನ ಮದುವೆಗೆ ಎಂತ ಆಗ್ತದೆ? ಆಮೇಲೆ ಈ ಅಪ್ಪನ ಗೊಜ್ಜೆ ಏನು ಸ್ನಾನ ಮಾಡ್ತಾ ಇದ್ದೀಯ? ನನ್ನ ಸುದ್ದಿಯ ಮದುವೆ ಬೇಡ. ಅಪ್ಪನ ಗೊಜ್ಜೆ ನೋಡಿ ಒಂದನೇ ಹೇಳಿದ್ರೆ ಕಾರಣಕ್ಕಾಗಿ ಯಥಾರ್ಥವಾದಲ್ಲ. ಓ ಯಾರು ಈಚೆಗೆ ನಾವು ಬೆಳೆದ ಹಾಗೆ ಬೈತಾರಿಲ್ಲ. ಅದರಲ್ಲಿ ಇನ್ನೇನೋ ಗೊತ್ತಾಯ್ತು. ಮಾತಾಡುವುದಕ್ಕೆ ವಿಚಾರ ಮಾಡುವುದಕ್ಕೆ ಶಬ್ದ ಪಾಠ ಮಾಡಬೇಕು. ಹಾಗಾಗಿ ಅದರಿಂದ ಅವರ ವಿಷಯವನ್ನು ಅಷ್ಟಮಕ್ಕೆ ಬುದ್ಧಿವಂತರಿಗೆ ಇಲ್ಲಿಂದ ನಾನು ಗಮನಿಸಲೇಬೇಕಾದಂತಹ ಪ್ರಸಂಗ ಬಂದಿದೆ ಎನ್ನುವುದಕ್ಕಾಗಿ ಮಡಿಮೇಲ್ಕೊಂಡು ಹೊರಡ್ತಾ ಇದ್ದೀನಿ. ಹೋಗಿ ಬರ್ತೇನೆ. ಇದೆಂತು ಭಕ್ತನು ಹೊರಗನ್ನಡ ಓಡದೆ
ಯಾರು ಕರೀತಾರೆ? ನಾನಿದ್ದೇನೆ. ಹಾ, ನೀನು ಮಾವ ಇದ್ದೇನೆ. ಹೌದಾ? ಹೌದು. ನೀನು ಯಮಗೆ ಸಕ. ನೀ ಯಮಗೆ ಸಕ. ಮದುವೆಲ್ಲ ಆಯ್ತು. ಮದುವೆಯಾದ ಬಳಿಕ ಊರಿನ ಕ್ರಮ ಉಂಟು. ಹಾಗೆ ಕೆಲವು ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಉಂಟು. ಯಾವುದು? ಬಾಳಬೇಕು ಅಂತಾದ್ರೆ ಬದುಕು ಹಸನಾಗಬೇಕು ಅಂತಾರೆ. ದೇವರ ಅನುಗ್ರಹ ಬೇಕು. ಅವರಿಗೆ ದೈವಾನುಗ್ರಹ ಬೇಕು. ಮಹಾಗಣಪತಿಯ ಮಂದಿರಕ್ಕೆ ನೀವಿಬ್ಬರು ಹೋಗಿ ಬಂದ್ರ. ಮದುವೆಯಾದ ಪ್ರಥಮ ದಿವಸ ಹೋದಲ್ಲಿಗೆ, ಆಂಜನೇಯನ ಗುಡಿಗೆ ಹೋಗಿ ಬಂದ್ರ. ಎರಡನೇ ದಿವಸ ಹೋದಲ್ಲಿಗೆ, ಆ ಸ್ಮಶಾನ ಕಾಳಿಯ ಗುಡಿಗೆ ಹೋಗಿ ಬಂದ್ರ. ಅಯ್ಯೋ ಅಲ್ಲಿ ಹೋಗ್ಬೇಕು ಅಂತ ಯಾರು ಹೇಳಿಲ್ಲ. ಏನಾಗ್ತದೋ ಏನೋ, ಏನಾಗ್ತದೋ ಏನೋ, ಕೆಂಡದ ಮಳೆ ಬರ್ತದೋ ಏನೋ. ಅಯ್ಯೋ ಅಮ್ಮ ಅಮ್ಮ ಅಮ್ಮ, ಮತ್ತೆ ಅವಳು ಹೇಳಿಲ್ಲ. ಅವರು ಯಾವ ವಿಷಯದಲ್ಲಿ ಹೇಳಿಲ್ಲ. ಬೇಕಾಗಿತ್ತು ಹೇಳಿಲ್ಲ ಅವಳು. ಅಯ್ಯೋ ಅಮ್ಮ, ಪರಿಹಾರಕ್ಕೆ ಬೇರೆ ಯಾವ ದಾರಿ? ಮದುವೆಯಾಗಿ 4 ದಿನದ ಒಳಗಾಗಿ ಸ್ಮಶಾನ ಕಾಳಿಯ ಗುಡಿಗೆ ಹೋಗ್ಲಿಲ್ಲ ಅಂತಾದ್ರೆ ಎಲ್ಲ ಮಾವ ಮಾವ, ಚಿಂತಿಸಬೇಡಿ. ಇವತ್ತು ಮದುವೆಯಾದ 4ನೆಯ ದಿವಸ. ನಾನೇ ಹೋಗಿ ಬರ್ತೇನೆ. ಪ್ರತಿಯೊಂದು ವಿಷಯವನ್ನು ಕೂಡಿಕೊಂಡು ಕಾಳಿಕಾ ಮಂದಿರಕ್ಕೆ ಹೋಗಿ ಪೂಜೆಯನ್ನು ಪೂರೈಸಿ ಬರ್ತೇನೆ. ಆಯ್ತಾ? ಬದುಕಿಸ್ಬಿಟ್ಯಲ್ಲ. ನೀನು ಆ ವಿಷಯವನ್ನು ಕೂಡಿಕೊಂಡು ಹೋಗು. ಆ ಸ್ಮಶಾನ ಕಾಳಿಯ ಮಂದಿರಕ್ಕೆ ನಾನು ಒಬ್ಬನೇ ಹೋಗ್ತೇನೆ. ಕ್ರಮ ಹಾಗೆ. ಹೌದು, ವರ ಮಾತ್ರ ಹೋಗು. ಅದು ಇಲ್ಲ. ಇವತ್ತಿನ ಮುಸ್ಸಂಜೆಯ ಕಾಲಕ್ಕೆ ನೀನು ಸ್ಮಶಾನ ಕಾಳಿಯ ಮಂದಿರಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರಬೇಕು. ಆಯ್ತು, ಹೋಗಬೇಡ, ತಪ್ಪುದಿಲ್ಲ. ತಪ್ಪಬೇಡ. ಆಯ್ತು. ಯಾರಲ್ಲಿ ಹೇಳುವ ಸಮಯದಲ್ಲಿ ಹೊರನೋರುವ ಕಾಳಿಕಾ ಮಂದಿರಕ್ಕೆ ಹಿಂದೂ ನೋಡದೆ ಅವಳ ಗುರುವನ್ನು ತೋರಿಸ್ತದೆ. ತಪ್ಪಿದ್ರೆ ನಿಮ್ಮ ತಲೆ ದಂಡ. ಪೂಜೆ ಕೊಟ್ಟು ಬರಬೇಕು ಅಂತ ಮಾವ ಹೇಳಿದ್ದಾರೆ. ಮಹಾರಾಜರಿಗೆ ರಾಜಕೀಯವಾದಂತಹ ಮಾತುಗಳನ್ನು ಆಡ್ಬೇಕಂತ ಅಂದಿರಬೇಕು. ನಾನಲ್ಲಿ ಒಂದು ಪೂಜೆ ಕೊಡುವುದು ಯಾರು? ನನ್ನ ನಿಮ್ಮಲ್ಲಿ ಭೇದ ಉಂಟ. ನಿಮ್ಮ ಹೆಸರಿನಲ್ಲಿ ಪೂಜೆ ನಾನು ಕೊಡ್ತೇನೆ. ನೀವು
ಹೇಳಿದಂತೆ ಹೋಗ್ಲಿಲ್ವ ಪೂಜೆಗೆ? ನಾನು ಹೊರಡುವ ಸಿದ್ಧತೆಯಲ್ಲಿದ್ದೆ. ಅಷ್ಟೊತ್ತಿಗೆ ಪಾವ ಮೊದಲು ಬಂದ್ರು. ಮಹಾರಾಜ ನಿಮ್ಮನ್ನು ಕರೀತಾ ಇದ್ದಾರೆ, ವಿಶೇಷವಾಗಿ ಚರ್ಚಿಸುವುದನ್ನು ಅಂತ ಹೇಳಿದ್ರು. ಹೋದ ಮೇಲೆ ಮಗಳ ತನಗೆ ಮದುವೆ ಮಾಡಿಸಿಕೊಟ್ಟು ಅಧಿಕಾರವನ್ನು ನನಗೆ ಒಪ್ಪಿಸಿದ್ರು. ಅಧಿಕಾರ ಸಂಬಂಧ ಮದುವೆ ಈ ವ್ಯಾಮೋಹದಲ್ಲಿ ಮಾತನ್ನು ಮೀರಿದೆಯೇನೋ? ಇಲ್ಲ, ನನ್ನ ಪ್ರತಿನಿಧಿಯಾಗಿ ಪಾವ ಮೊದಲು ಹೋಗಿದ್ದಾರೆ.
ಇನ್ನು ಈ ಕೈಯಲ್ಲಿ ರಕ್ತದ ಬಳಿಯಲ್ಲಿ ಮಲಗಿದಂತಹ ಅವರ ಸ್ಥಿತಿಯನ್ನು ಕಾಣುವುದಕ್ಕೆ ನನಗೆ ಕಣ್ಣು ಒಪ್ಪುತ್ತಾ ಇಲ್ಲ, ಹೃದಯವೂ ಒಪ್ಪುತ್ತಾ ಇಲ್ಲ. ಇವರ ಜೀವನವು ಹೀಗೆ ಮುಂದೆ ಸಾಗಿತು ಇದ್ದಾದ್ರೆ ನಾಳೆ ದಿವಸ ಲೋಕಾಪವಾದಕ್ಕೆ ಚಂದ್ರಹಾಸ ಕ್ರಿಯಾಗಬೇಕಾಗುತ್ತದೆ. ಅಂಥದ್ದನ್ನು ಸಹಿಸಿ ಬದುಕುವಂತ ಶಕ್ತಿ ಚಂದ್ರಹಾಸನಿಗೆ ಯಾವ ಕಾರಣಕ್ಕೂ ಬರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಮಾತ್ರ ಭಕ್ತರ ಮನೆಯನ್ನ ಕೇಳು, ಅವರಿಬ್ಬರನ್ನು ಬದುಕಿಸಲು ನೀನು ಕಲ್ಲಾದಂತ ನಿನಗೆ ನನ್ನ ಮಾತಿನ ಧ್ವನಿ ಎಲ್ಲಿ ಆಲಿಸುವುದಕ್ಕೆ ಸಾಧ್ಯವಾಗುತ್ತದೆ. ನನ್ನ ಹೃದಯದ ಮಾತು ನಿನ್ನ ಮನಸ್ಸಿಗೆ ನಾನು ಬದುಕಿದ್ದೇನೆ ಪ್ರಿಯಾದನ ಮಾಮ ಹಾಗೂ ಮಾಮ ಸತ್ತಿದ್ದಾರೆ ಆದಮೇಲೆ ನನಗೂ ಈ ಪ್ರಪಂಚ ಕಾಣಬೇಡ. ಚಂದ್ರಹಾಸ, ನಾನು ಮನೆಯಲ್ಲಿರುವಂತಹ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಮುಂದಾಗುತ್ತಾ ಇದ್ದೀಯ. ಆತ್ಮಹತ್ಯೆ ಪಂಚಮಹಾಪಾತಕಗಳಲ್ಲಿ ಬಂದು ನಿನ್ನ ಭಕ್ತಿಗೆ ಹೋಗಿದ್ದೇನೆ. ಏನು ವರದಿ ಕೇಳಿದ ಮಗನೇ? ಒಳ್ಳೆಯ ತಾಯಿ ಚಿತ್ತಜಾಂತಕಿ ಆಲಿಸಾದರೆ ಚಿತ್ತಜಾಂತಕಿ ಆಲಿಸಾದರೆ ಸತ್ತವರ